ದಾವಣಗೆರೆ ಬೈ ಎಲೆಕ್ಷನ್ನಿಂದ ಶುರುವಾದಂಥ ಬೇಸರ ಬೇಗುದಿ ಕಾಂಗ್ರೆಸ್ಸಲ್ಲಿ ಇಲ್ಲಿ ತನಕ ಬಂದಿದೆ. ಎಲ್ಲೋ ಒಂದು ಕಡೆಗೆ ನಿನ್ನೆ ಜಮೀರ್ ಅಹಮದ್ ಖಾನ್ ಅವ್ರನ್ನ ಕರೆದು ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಹೈಕಮಾಂಡ್ ತುಂಬ ಸಿಟ್ಟಾಗಿದೆ ನಿನ್ನ ಮೇಲೆ, ನೀನೇ ಇದಕ್ಕೆ ಸಂಬಂಧಪಟ್ಟಂಗೆ ಉತ್ತರ ಕೊಡು ಅಂತ ಕೂಡ ಹೇಳಿದಾರಂತೆ. ಅದಾದ ಮೇಲೆ ರಾಜಕೀಯ ಅಂದಾದಮೇಲೆ ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ, ಎಲ್ಲವನ್ನೂ ಕೂಡ ನಿಭಾಯಿಸ್ಕೊಂಡು ಹೋಗಬೇಕು ಅಂತ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಆದಂಥ ಡೆವಲಪ್ಮೆಂಟ್ಗಳು. ರಾಜಣ್ಣ ಹೋದರು, ಅದಾದ ಮೇಲೆ ಏನು ಅಂತಂದರೆ ಈ ಮುಖ್ಯಮಂತ್ರಿಗಳ ಆಪ್ತರೇ ಏನಾದರೂ ಟಾರ್ಗೆಟ್ ಆಗ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇತ್ತು. ಅದರಲ್ಲಿ ಆ ಸರದಿಗೆ ಜಮೀರ್ ಅಹಮದ್ ಖಾನ್ ಏನಾದರೂ ಸೇರಿಬಿಡ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಬರೀ ಪ್ರಮೋದ್ ಶಾಸ್ತ್ರಿ ನಮ್ಮದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನಿನ್ನೆ ನಡೆದಂಥ ಮಾತುಕತೆ, ನಿನ್ನೆ ನೋಡಿ ಅಷ್ಟಾಗಿ ಈ ದೊಡ್ಡ ಪ್ರಮಾಣದಲ್ಲಿ ಮಾತುಕತೆ ನಡೆದಿಲ್ಲ. ಮುಖ್ಯಮಂತ್ರಿಗಳು ಕೂಡ ಬೇಸರದಲ್ಲಿದ್ದರು. ಜೊತೆಗೆ ಏನು ಅಂದರೆ ಇಡೀ ಹೈಕಮಾಂಡ್ ನಿಮ್ಮ ಮೇಲೆ ಕೋಪಗೊಂಡಿದೆ, ನೀನೇ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕು ಅಂತ ಅಷ್ಟೇ ಮುಖ್ಯಮಂತ್ರಿಗಳು ಹೇಳಿದರು. ರಾಜಕೀಯದಲ್ಲಿ ಇವೆಲ್ಲ ಇರ್ತವೆ ಅಂತ ಸಮಾಧಾನ ಕೂಡ ಹೇಳಿದ್ದಾರೆ. ಆದರೆ ಮುಂದೆ ಏನಾಗಬಹುದು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಏನಂತೀರಿ ಪ್ರಮೋದ್? ರಂಗನಾಥ್, ಮುಖ್ಯಮಂತ್ರಿಗಳು ಜಮೀರ್ ಅವ್ರ ಜೊತೆಗೆ ಸುಮಾರು 1.5 ಗಂಟೆ ಕಾಲ ಮಾತನಾಡಿದ್ರು. ಈ ಒಂದು ಮಾತುಕತೆ ಹೆಚ್ಚಾಗಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂಥ ಚುನಾವಣೆಗೆ ಸಂಬಂಧಪಟ್ಟಂತೆ, ಜೊತೆಗೆ ಒಳ ರಾಜಕೀಯ ಏನಾಗ್ತಾ ಇದೆ ಮುಸ್ಲಿಂ ನಾಯಕತ್ವದ ವಿಚಾರದಲ್ಲಿ, ಪ್ರಮುಖವಾಗಿ ಜಮೀರ್ ಅವರ ಸುತ್ತಮುತ್ತ ನಡೀತಾ ಇರುವಂಥ ಬೆಳವಣಿಗೆ, ಜೊತೆಗೆ ಆದಂಥ ಬೆಳವಣಿಗೆಗಳನ್ನು ವಿವರ ಕೊಟ್ಟಿದ್ದಾರೆ. ಜಮೀರ್ ಹೇಳ್ತಾ ಇರುವಂಥದ್ದು, ನಾನು ಪಕ್ಷ ವಿರೋಧಿ ಚಟುವಟಿಕೆ ಎಲ್ಲಿ ಮಾಡಿದ್ದೀನಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಈಗಾಗಲೇ ಹೇಳ್ತಾ ಇರುವಂಥದ್ದು, ದಾವಣಗೆರೆಯಲ್ಲಿ ಕೆಲಸ ಮಾಡಿಲ್ಲ, ಪ್ರಚಾರ ಸರಿಯಾಗಿ ಮಾಡಿಲ್ಲ, ರೆಬೆಲ್ಗೆ ಫಂಡ್ ಮಾಡಿದ್ದಾರೆ, ಈ ಥರ ಒಂದು ಆರೋಪಗಳು ಅವ್ರ ಮೇಲೆ ಬಂದಿರುವಂಥದ್ದು. ಆದರೆ ಅದಕ್ಕೆ ಪ್ರತಿಯಾಗಿ ಜಮೀರ್ ಕೂಡ ತಮ್ಮದೇ ಒಂದು ವಾದವನ್ನು ಮುಂದಿಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಕೇರಳಕ್ಕೆ ಸುಮಾರು 5 ರಿಂದ 6 ದಿನ ಪ್ರಚಾರ ಮಾಡಲಾಗಿತ್ತು. KC ವೇಣುಗೋಪಾಲ್ ಅವರ ಸೂಚನೆ ಮೇರೆಗೆ ಪ್ರಚಾರ ಮಾಡಿದ್ದೆ. ಇಲ್ಲಿಗಿಂತ ಕೇರಳದಲ್ಲಿ ಅತ್ಯಂತ ದೊಡ್ಡ ಎಲೆಕ್ಷನ್ಸ್ ಆಗಿತ್ತು, ಅದು ಜನರಲ್ ಎಲೆಕ್ಷನ್, ವಿಧಾನಸಭೆ ಎಲೆಕ್ಷನ್. ಜೊತೆಗೆ ಅಲ್ಲಿ ಸರ್ಕಾರ ರಚನೆ ಆಗುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಹೀಗಾಗಿ ಅಲ್ಲಿಯ ಜವಾಬ್ದಾರಿಯನ್ನು ಪಕ್ಷವೇ ನೀಡಿತ್ತು, ಜೊತೆಗೆ ಸ್ಟಾರ್ ಕ್ಯಾಂಪರ್ನ ಮಾಡಿತ್ತು. ಈ ಕಾರಣಕ್ಕೋಸ್ಕರ ನಾನು ಹೋಗಿದ್ದೆ. ಹೀಗಾಗಿ ಇಲ್ಲಿ ಆಗ್ತಾ ಇದೆ ಏನು ಡೆವಲಪ್ಮೆಂಟ್, ಇದೆಲ್ಲವೂ ಕೂಡ ಒಂದು ರಾಜಕೀಯ ಷಡ್ಯಂತ್ರ ಅನ್ನುವಂಥ ರೀತಿಯಲ್ಲಿ ಅವರು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಾದರೂ ರಾಜಕೀಯ ಪರಿಸ್ಥಿತಿ ಬಂದರೆ ಅದನ್ನು ಯಾವ ರೀತಿ ಎದುರಿಸಬೇಕು ಅದರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಜೊತೆಗೆ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಜಮೀರ್ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇಂತಹ ಒಂದು ಬೆಳವಣಿಗೆಗಳು ರಾಜಕೀಯದಲ್ಲಿ ಇದ್ದೇ ಇರುತ್ತೆ, ಅದನ್ನು ಎದುರಿಸುವಂಥ ಛಾತಿ ನಿಮ್ಮಲ್ಲಿದೆ, ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ರೀತಿಯಲ್ಲಿ ಹೆಜ್ಜೆ ಇಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಇಬ್ಬರ ಮಾತುಕತೆಯಲ್ಲಿ ಮುಸ್ಲಿಂ ನಾಯಕತ್ವದ ವಿಚಾರ, ಜೊತೆಗೆ ಆಗ್ತಾ ಇರುವಂಥ ಆಂತರಿಕ ಬೆಳವಣಿಗೆ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.